ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಆಪಾದಮಲುಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರ ವೈಭವೋತ್ಸವದ ಶುಭಾವಸರದಲ್ಲಿ ಶ್ರೀಪಾದರಾಜರ ವೃಂದಾವನದ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀಪಾದರಾಜರ ವೈಭವವನ್ನು ಚಿಂತನೆ ಮಾಡೋದಂತಾದರೆ ಯಾವ ತರಹವಾಗಿ ಇಂದ್ರನ ವೈಭವವನ್ನು ಕಲ್ಪನೆ ಮಾಡಿಕೊಳ್ಳಬಹುದೋ ಅದೇ ತರಹವಾದ ವೈಭವ ಶ್ರೀಪಾದರಾಜರಲ್ಲಿ ಇತ್ತು ಅಂತ ನಾವು ತಿಳ್ಕೊಳ್ಳಬಹುದು. ಮುಖ್ಯವಾಗಿ ಶ್ರೀಪಾದರಾಜರ ಆಕೃತಿ ಮತ್ತು ಕೃತಿ ಇವೆರಡನ್ನೂ ತಗೊಂಡಾಗಲೂ ಸಹಿತ ಆ ಇಂದ್ರದೇವರ ವೈಭವ ಶ್ರೀಪಾದರಾಜರಲ್ಲಿ ಇತ್ತು ಅಂತ ನಾವು ಕಾಣಬಹುದು. ಶ್ರೀಪಾದರಾಜರ ಆಕೃತಿಯ ಬಗ್ಗೆ ತಿಳ್ಕೊಳ್ಳೋದಂತಾದರೆ ವ್ಯಾಸರಾಜರು ಶ್ರೀಪಾದರಾಜರ ಸ್ತೋತ್ರವನ್ನು ಮಾಡಬೇಕಾದರೆ ಬಿಭ್ರಾಣಂ ಕ್ಷೌಮವಾಸಃ ಕರಧೃತ ವಲಯಂ ಹಾರ ಕೇಯೂರ ಕಾಂಚೀ ಗ್ರೈವೇಯ ಸ್ವರ್ಣಮಾಲಾ ಮಣಿಗಣ ಖಚಿತಾನೇಕ ಭೂಷಾ ಪ್ರಕರ್ಷಂ ಪುಂಜಾನಂ ಷಷ್ಠಿಶಾಕಂ ಹಯ ಗಜ ಶಿಪಿಕಾನಾರಿ ಅನರ್ಘ್ಯ ಶಯ್ಯಾರತಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಭುವನ ವಿದಿತಂ ಘೋರ ದಾರಿದ್ರ್ಯ ಶಾಂತಿ ಅಂತ ವ್ಯಾಸರಾಜರು ವರ್ಣನೆ ಮಾಡಿದ್ದು. ಶ್ರೀಪಾದರಾಜರ ವೈಭವ ಹೇಗೆ ಇತ್ತು ಎಂಬುದನ್ನು ವ್ಯಾಸರಾಜರು ಹೇಳ್ತಾರೆ. ಕ್ಷೌಮವಾಸಃ ಬಿಭ್ರಾಣಂ ಕ್ಷೌಮವಾಸಃ, ಪೀತಾಂಬರ ಧಾರಣೆ ಮಾಡಿಕೊಂಡಿದ್ರಂತ ಶ್ರೀಪಾದರಾಜರು. ಒಳ್ಳೆಯ ಪಟ್ಟೆಯ ವಸ್ತ್ರವನ್ನು ಶ್ರೀಪಾದರಾಜರು ತಾವು ಧಾರಣೆ ಮಾಡಿಕೊಳ್ತಾ ಇದ್ದರು. ಕರಧೃತ ವಲಯಂ, ಕೈಯಲ್ಲಿ ಕಂಕಣಗಳಿದ್ದು ಅಂತೆ. ಹಾರ ಕೇಯೂರ ಕಾಂಚಿ ಗ್ರೈವೇಯ ಸ್ವರ್ಣ ಮಾಲಾ ಮಣಿಗಣ ಖಚಿತಾನೇಕ ಭೂಷಾ ಪ್ರಕರ್ಷಂ, ಕಂಠದಲ್ಲಿ ಆಭರಣಗಳು, ಹಾರ ಆಭರಣ ಇವೆಲ್ಲ ವೈಭವ ಶ್ರೀಪಾದರಾಜರಲ್ಲಿ ಕಾಣ್ತಾ ಇದ್ದೆವು. ಭುಂಜಾನಂ ಷಷ್ಠಿಶಾಕಂ, 60 ಬಗೆಯ ಪದಾರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ದರು. ಹಯ ಗಜ ಶಿಬಿಕ ಅನರ್ಘ್ಯ ಶಯ್ಯಾರಥಾಢ್ಯಂ, ಅವ್ರು ಹೋಗ್ತಾ ಇರಬೇಕಾದ್ರೆ ಕುದುರೆಗಳು, ಆನೆಗಳು, ಆ ವೈಭವಗಳು, ಅಂತಹ ಒಬ್ಬ ರಾಜನಂತೆ ಇಂದ್ರನಂತೆ ಮೆರೆದಿರತಕ್ಕಂಥ ಮಹಾನುಭಾವರು. ಘೋರ ದಾರಿದ್ರ್ಯ ಶಾಂತಿ, ಅಂತಹ ಶ್ರೀಪಾದರಾಜರು ಮಹಾನುಭಾವರು. ಅವರ ಸ್ಮರಣೆ ಮಾಡಿದರೆ ಸಾಕು, ನಮ್ಮೆಲ್ಲ ದಾರಿದ್ರ್ಯ ಅದೆಲ್ಲ ಪರಿಹಾರ ಆಗಿಬಿಡ್ತವೆ ಎಂಬತಕ್ಕಂತಹ ಮಾತನ್ನು ವ್ಯಾಸರಾಜರು ಸಾಮಾನ್ಯ ವ್ಯಕ್ತಿ ಹೇಳಿದಂಥ ಮಾತಂತಾದರೆ ನಾವೇನಾದರೂ ಸುಮ್ಮನೆ ಹೊಗಳಿದ್ದಾರೆ ಅಂತ ಹೇಳ್ಬೋದು. ಮಹಾನುಭಾವರು ವ್ಯಾಸರಾಜರು ಹೇಳಿರ್ತಕ್ಕಂತಹ ಈ ಮಾತು ಅಂದಮೇಲೆ ಆ ಮಾತಲ್ಲಿ ಎಷ್ಟು ತೂಕ ಇರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು. ನಾವು ಅಂತಹ ಇಂದ್ರನ ಆ ವೈಭವವನ್ನು ನಾವು ಶ್ರೀಪಾದರಾಜರಲ್ಲಿ ಕಾಣಬಹುದು. ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವ ಶ್ರೀಪಾದರು, ಇಂತಹ ಆ ಆಕೃತಿ ಶ್ರೀಪಾದರಾಜರದ್ದು ಅಂತ ವ್ಯಾಸರಾಜರ ಮಾತಿನ ಮೂಲಕ ನಾವು ತಿಳ್ಕೊಳ್ಳಬಹುದು. ಈ ವೃಂದಾವನ ಇದರಲ್ಲೂ ಸಹಿತ ನಾವು ಆ ಪ್ರತಿಮೆಯಲ್ಲಿ 2 ಕುಂಡಲವನ್ನು ಕಾಣಬಹುದು. ನಾವು ಶ್ರೀಪಾದರಾಜರ ಆ ವೃಂದಾವನಸ್ಥ ಆ ಪ್ರತಿಮೆಯಲ್ಲಿ 2 ಕಣ್ಣ ಕುಂಡಲವನ್ನು ಕಾಣಬಹುದು. ನಾವು ಅಂದರೆ ಆ ವೈಭವ ಆ ವೃಂದಾವನದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾರ ಕರ್ಣಕುಂಡಲ ಎಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಶ್ರೀಪಾದರಾಜರು ಇದಕ್ಕೆ ನಮ್ಮ ಚತುರ್ವೇದಾಚಾರ್ಯ ಹೇಳಿದರು,
ಇದಕ್ಕೆ ಮೂಡಣ ದಿಕ್ಕು ಅಂತ, ಮೂಡಣ ಬಾಗಿಲು, ಅದಕ್ಕೆ ಮುಳು ಬಾಗಿಲು ಅಂತ ಆಗಿಬಿಟ್ಟಿದೆ ಅಂತ ಇವತ್ತು ಅಪಭ್ರಷ್ಟ ಭಾಷೆಯಲ್ಲಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದರು. ವಸ್ತುಶಃ ಮೂಡಣ ಬಾಗಿಲು ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಂದ್ರ ಪೂರ್ವ ದಿಕ್ಕಿಗೆ ಅಭಿಮಾನಿಯಾಗಿದ್ದಾನೆ, ಅಂದರೆ ಪೂರ್ವ ದಿಕ್ಕು ಅಧಿಪತಿಯಾಗಿದ್ದಾನೆ. ಆ ಪೂರ್ವ ದಿಕ್ಕಿನ ಮೂಲಕ ನಾವು ಉದಯಗಿರಿಯನ್ನು ಕಾಣಬಹುದು. ನಾವು ಪೂರ್ವ ದಿಕ್ಕಿನ ಮೂಲಕ ಇಂದ್ರನ ಆಧಿಪತ್ಯದಲ್ಲಿರ್ತಕ್ಕಂಥ ಪೂರ್ವ ದಿಕ್ಕಿನ ಮೂಲಕ ನಾವು ಉದಯಗಿರಿಯ ದರ್ಶನ ಮಾಡಿಕೊಳ್ಳಬಹುದು. ಆದರೆ ಶ್ರೀಪಾದರಾಜರಿರ್ತಕ್ಕಂಥ ಈ ಮೂಡಣ ಬಾಗಿಲ ಮೂಲಕ ತಿರುಪತಿಯ ಸಪ್ತಗಿರಿಯ ದರ್ಶನ ಮಾಡ್ಕೊಳ್ಳಬಹುದು ನಾವು. ಅಂಥ ವೈಭವ ಶ್ರೀಪಾದರಾಜರಲ್ಲಿ ನಾವು ಇರಬಹುದು. ಅಷ್ಟೇ ಅಲ್ಲ, ಮೂಡು ದಿಕ್ಕು ಸೂರ್ಯನ ದಿಕ್ಕು, ಇಂದ್ರನ ಆಧಿಪತ್ಯದ ದಿಕ್ಕು. ಅಲ್ಲಿ ಕಂಡಾಗ ನಾವು ಸೂರ್ಯನ ಪ್ರಕಾಶವನ್ನು ಕಾಣಬಹುದು ನಾವು ಅಷ್ಟೇ. ಆದರೆ ಸೂರ್ಯನ ಒಂದು ಪ್ರಕಾಶ ಕಾಣಬಹುದು ನಾವು. ಆದರೆ ಈ ಶ್ರೀಪಾದರಾಜರ ಆಧಿಪತ್ಯದಲ್ಲಿರ್ತಕ್ಕಂಥ ಮೂಡಣ ಬಾಗಿಲ ಮಗ ನಾವು ಹೋದರೆ ಅನಂತಾನಂತ ಕಾಂತಿಯಿಂದ ಕೂಡಿರ್ತ ಭಗವಂತನ ದರ್ಶನ ನಾವು ಮಾಡ್ಕೊಳ್ಬಹುದು. ನಾವು ಶ್ರೀನಿವಾಸ ದರ್ಶನ ಮಾಡ್ಕೊಳ್ಬಹುದು ನಾವು. ಅಂತಹ ಆ ವೈಭವ ಈ ಒಂದು ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಇದೆ ಅಂತ ನಾವು ತಗೊಳ್ಳಬಹುದು. ಅವರ ಕೃತಿ ವಾಗ್ವಜ್ರ ಎಂಬತಕ್ಕಂತಹ ಕೃತಿ. ಇಂದ್ರನಲ್ಲಿ ಒಂದು ವಜ್ರಾಯುಧ ಇತ್ತು. ಇಂದ್ರನ ವಜ್ರಾಯುಧ ಅದು ಹೊರಗಿನ ದೈತ್ಯರನ್ನು ಸಂಹಾರ ಮಾಡಲು ಆ ತಾಕತ್ತು ಆ ವಜ್ರಾಯುಧಕ್ಕಿತ್ತು. ಆದರೆ ಶ್ರೀಪಾದರಾಜರು ಬರೆದಿರತಕ್ಕಂತಹ ವಾಗ್ವಜ್ರ ಇದು ಹೊರಗಿನ ದುಷ್ಟ ಮತಗಳನ್ನು ಖಂಡನೆ ಮಾಡಲು ಅತ್ಯಂತ ಸಮರ್ಥವಾಗಿದೆ. ಅಷ್ಟೇ ಅಲ್ಲ, ನಮ್ಮ ಒಳಗೆ ಇರತಕ್ಕಂತಹ ಅಜ್ಞಾನವನ್ನು ನಾಶ ಮಾಡಲು ಅತ್ಯಂತ ಸಮರ್ಥವಾಗಿರ್ತಕ್ಕಂತಹ ಆ ವಜ್ರಾಯುಧ ಇದು ಶ್ರೀಪಾದರಾಜರ ವಾಗ್ವಜ್ರ ಎಂಬ ಕೃತಿಯಾಗಿದೆ ಅಂತ ನಾವು ತಿಳ್ಕೊಳ್ಳಬಹುದು. ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ತಮ್ಮ ಕೃತಿಯ ಮೂಲಕ, ತಮ್ಮ ಆಕೃತಿಯ ಮೂಲಕ ಮೆರೆದವರು ಶ್ರೀಪಾದರಾಜರು. ಸಾಮಾನ್ಯವಾಗಿ ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀಹಿ ಅಂತ ಒಂದು ಮಾತು ಇದೆ. ಒಬ್ಬ ಮಾಸ್ಟ್ರು, ಒಬ್ಬ ಅಧ್ಯಾಪಕರು ಅವರು ಒಳ್ಳೆಯವರು, ಒಳ್ಳೆಯ ಬುದ್ಧಿವಂತರು, ಒಳ್ಳೆಯ ಪಂಡಿತರು ಅಂತ ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದರೆ ಅವರ ಶಿಷ್ಯರ ಮೂಲಕ ತಿಳ್ಕೊಳ್ಬೋದು ಅಂತ ನಾವು. ಛಾತ್ರೇಣ ಒಬ್ಬ ಶಿಷ್ಯ ಬಹಳ ಬುದ್ಧಿವಂತ, ಒಳ್ಳೆ ಪಂಡಿತ ಅಂತಾಗಿದ್ದರೆ ಅವರಿಗೆ ಪಾಠ ಹೇಳಿದ ಗುರುಗಳು ಅಷ್ಟೇ ಪಂಡಿತರು ಅಂತ ತಿಳ್ಕೊಳ್ಬೋದು ನಾವು. ಆ ನಿಟ್ಟಿನಲ್ಲಿ ನೋಡಿದಾಗ ಶ್ರೀಪಾದರಾಜರ ಶಿಷ್ಯರು ಯಾರು ಅಂತ ಹೇಳಿದರೆ ವ್ಯಾಸತ್ರಯವನ್ನು ಬರೆದಿರತಕ್ಕಂಥ ಮಹಾನುಭಾವರು ವ್ಯಾಸರಾಜರು. ಅಂತಹ ತನ್ನ ಕೀರ್ತಿಯ ಮೂಲಕ ಜಗದೆಲ್ಲ ಪಸರಿಸಿರ್ತಕ್ಕಂತಹ ಆ ವ್ಯಾಸರಾಜರಿಗೆ ಗುರುಗಳಾಗಿರ್ತಕ್ಕಂತಹ ಶ್ರೀಪಾದರಾಜರು ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಬೇರೆ ಮಾತಿಂದ ಹೇಳಬೇಕಾಗಿಯೇ ಇಲ್ಲ. ನಾವು ಆ ಛಾತ್ರರಾಗಿರ್ತಕ್ಕಂತಹ ವ್ಯಾಸರಾಜರ ವ್ಯಕ್ತಿತ್ವವನ್ನು ಕಂಡ ಕೂಡಲೇ ಅವರ ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ತಿಳ್ಕೊಳ್ಳಬಹುದು. ಅಂತಹ ಮಹಾನುಭಾವರು ಆ ಶ್ರೀಪಾದರಾಜರು. ಅಂತಹ ಆ ಶ್ರೀಪಾದರಾಜರ ವೈಭವವನ್ನು ಹೇಳಲಿಕ್ಕೆ ಹೋದರೆ ಮಾತು ಸಾಕಾಗುವುದಿಲ್ಲ ಕೊನೆಗಷ್ಟೇ. ಅಷ್ಟು ವಿಶಿಷ್ಟವಾಗಿರತಕ್ಕಂತಹ ವೈಭವವನ್ನು ತೋರಿದವರು ಶ್ರೀಪಾದರಾಜರು. ನಮಗೆಲ್ಲ ಅನಿಸಬಹುದು, ಅಲ್ಲ ಸ್ವಾಮಿಯನ್ನು ಮಾತು ಹೇಳಿದರು ಸ್ವಾಮಿಗಳು ನಿತ್ಯದಲ್ಲಿ 60 ಭಕ್ಷ್ಯ ಸ್ವೀಕಾರ ಮಾಡ್ತಾಯಿದ್ರು, ಆ ಕಿರೀಟ, ಹಾರ, ಕೇಯೂರು ಅವೆಲ್ಲ ಸ್ವೀಕಾರ ಮಾಡ್ತಾಯಿದ್ರು. ಇದು ಸ್ವಾಮಿಗಳಿಗೆ ಇವೆಲ್ಲ ಬೇಕಾ ಅಂಥೇಳಿ ಸಾಮಾನ್ಯವಾಗಿ ಈ ಸಾಮಾನ್ಯ ಜನರಲ್ಲಿ ಈ ಒಂದು ಸಂಶಯ ಬರಬಹುದು. ವ್ಯಕ್ತಿತ್ವವನ್ನು ಅರಿಯದೇ ಇರತಕ್ಕಂತಹ ಸಾಮಾನ್ಯ ಜನರಲ್ಲಿ ಶಂಕೆ ಬರಬಹುದು. ಅದು ಅನುಸಂಧಾನ ಅಷ್ಟೇ. ಭಗವಂತನ ಸನ್ನಿಧಾನ ನಮ್ಮಲ್ಲಿ ಇದೆ, ಆದ್ದರಿಂದ ಇವೆಲ್ಲ ವೈಭವಗಳು ಭಗವಂತನಿಗೆ ಅರ್ಪಿತ ಎಂಬತಕ್ಕಂಥ ಅನುಸಂಧಾನ ಮಾಡಿಕೊಂಡಾಗ ಅಂತಹ ಅಲಂಕಾರ ಮಾಡಿಕೊಂಡ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ಕೇವಲ ನಮಗೋಸ್ಕರ ಮಾಡ್ಕೊಳ್ತಾ ಇದ್ದೇವೆ, ಆ ಕಿರೀಟ ಹಾಕೊಳ್ಳೋದಾಗಲಿ, ಕೇಯೂರು ಇವೆಲ್ಲ ನಮಗೆ ನಮ್ಮ ವೈಭವ ಅಂತ ತಿಳ್ಕೊಂಡು ಬಿಟ್ಟರೆ ಆವಾಗ ದೋಷ ಅದು ಅಷ್ಟೇ. ಯಾವಾಗ ತನ್ನ ದೇಹದ ಮೇಲೆ ಅಭಿಮಾನ ಬಿಟ್ಟು ಇದು ಕೇವಲ ನನ್ನ ಒಳಗೆ ಇರತಕ್ಕಂತಹ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಅಲಂಕಾರ ಅಂತ ಅನುಸಂಧಾನ ಮಾಡಿಕೊಂಡಾಗ ಅದರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾರೆ. ಅನ್ನ ಮಾತ್ರಕ್ಕೆ ಸೆಂಟ್ ಹಾಕ್ಕೊಂಡು ದೇವರಿಗೆ ಅರ್ಪಿತ ಅಂತ ಹೇಳೋದಲ್ಲ ಇನ್ನಷ್ಟೇ. ಅಂತಹ ಒಂದು ಶ್ರೀಪಾದರಾಜರು ಇವೆಲ್ಲ ಧಾರಣೆ ಮಾಡಿದ್ದು ಅತ್ಯಂತ ವಿರಕ್ತರು ಅವರು ಶ್ರೀಪಾದರಾಜರು. ಆದರೆ
ಅವರು ಜ್ಞಾನಿಗಳು ಅನುಸಂಧಾನ ಮಾಡಿಕೊಂಡದ್ದು ಇವೆಲ್ಲ ನನ್ನ ಒಳಗೆ ಇರತಕ್ಕಂಥ ಭಗವಂತ ಕೊಟ್ಟದ್ದು ಭಗವಂತನ ಅರ್ಪಿತ ಅಂತ ಸಂಧಾನ ಮಾಡಿಕೊಂಡವರು ಶ್ರೀಪಾದರಾಜರು. ಆದ್ದರಿಂದ ಅವರಿಗೆ ಆ ಅಲಂಕಾರ ಎಂಬುದು ಅತ್ಯಂತ ಅರ್ಹವಾಗಿರ್ತಕ್ಕಂಥ ಅಲಂಕಾರವಾಗಿದೆ ಅಂತ ನಾವು ತಿಳ್ಕೊಳ್ಳಬಹುದು. 60 ಬಗೆ ಅವರಿಗೇನು 60 ಬಗೆ ಸ್ವೀಕಾರ ಮಾಡಬೇಕು ಅಂದರೆ ಅವ್ರಿಗೆ ಹೊಟ್ಟೆ ಬಾಕರಲ್ಲ ಶ್ರೀಪಾದರಾಜರು. ಅಷ್ಟು ತಿನ್ನಬೇಕು ಅಂತಲೇ ಇತ್ತು ಅವರಿಗೆ. 60 ಬಗೆ ಬೇಕೇ ಬೇಕಿತ್ತಂತಿತ್ತು. ಹೊಟ್ಟೆ ಬಾಕರಲ್ಲ ಅವರು. ಅವರಿಗೆ ಅಂತಹ ಒಂದು ವೈಭವ ಇತ್ತು ಅಷ್ಟೇ. ಅವರು ಬೇಡ ಅಂದರೆ ಬರ್ತಾ ಇತ್ತು ಅವರಿಗೆ ಆ ವೈಭವ. ಅದು ಅವರ ವೈಶಿಷ್ಟ್ಯ, ಅದು ಶ್ರೀಪಾದರಾಜರದ್ದು. ನಾವು ಬೇಕಾದರೆ ಬರುವುದಿಲ್ಲ ಕೆಲವೊಮ್ಮೆ ಅಷ್ಟೇ. ನಮಗೆ ಬೇಕೇ ಬೇಕು ಅಂತ ಅನೇಕ ಪದಾರ್ಥ ಬೇಕು ಅಪೇಕ್ಷೆ ಪಡ್ತಾ ಅದು ಬರುವುದಿಲ್ಲ ಅದು ನಮ್ಮ ಹತ್ರ. ಶ್ರೀಪಾದರಾಜರು ಬೇಡ ಅಂದರೂ ಸಹಿತ ಅವರಿಗೆ ಅದು ಭಗವಂತ ಮಾಡಿರತಕ್ಕಂಥ ಮಹಾನುಗ್ರಹ ಅದು ಅಷ್ಟೇ ಅವರ ಮೇಲೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನ ಅಂತ ಹೇಳಿದರೆ ದೇವರು ಅನುಗ್ರಹ ಮಾಡಿದರೆ ಏನು ಬರುವುದಿಲ್ಲ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಶ್ರೀಪಾದರಾಜರು. ದೇವರು ಅನುಗ್ರಹ ಮಾಡಿದ್ದು ಅವರಿಗೆ, ಅವರು ಬೇಡ ಅಂದರೆ ಎಲ್ಲ ಅವರ ಹತ್ರ ಬರ್ತಾ ಇತ್ತಂತೆ. ಅಂತಹ ಮಹಾನುಭಾವರು ಶ್ರೀಪಾದರಾಜರು. ಅಂತಹ ಶ್ರೀಪಾದರಾಜರ ಆ ವೈಭವ ಅದನ್ನು ಮತ್ತೆ ಮನುಗೊಳಿಸುವ ರೀತಿಯಲ್ಲಿ ನಮ್ಮ ಸುಜಯ ನಿಧಿ ತೀರ್ಥ ಶ್ರೀಪಾದಂಗಳವರು ವಿಶಿಷ್ಟವಾದ ರೀತಿಯಲ್ಲಿ ಅವರ ಗುರುಗಳು 1 ಸಂವತ್ಸರ ಪರ್ಯಂತರವಾಗಿ ಕಾರ್ಯಕ್ರಮವನ್ನು ಅವರು ಮಾಡಿದರು. ಅವರ ಶಿಷ್ಯರು ಅದೇ ತರಹವಾದ ರೀತಿಯಲ್ಲಿ 1 ಮಾಸ ಪರ್ಯಂತರವಾಗಿ ವಿಶಿಷ್ಟವಾದ ರೀತಿಯಲ್ಲಿ ಶ್ರೀಪಾದರಾಜರ ವೈಭವ ಅದು ಎಲ್ಲ ಜನರಿಗೆ ಗೊತ್ತಾಗಬೇಕೆಂಬ ದೃಷ್ಟಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅನೇಕ ಸ್ವಾಮಿಗಳನ್ನು ಕರೆಸಿದ್ದಾರೆ ಶ್ರೀಪಾದಂಗಳವರು. ಒಳ್ಳೆಯ ಒಂದು ಪ್ಲ್ಯಾನಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಯಾಕಂತೇಳಿದ್ರೆ ಒಮ್ಮೆಲೆ ಎಲ್ಲ ಸ್ವಾಮಿ ಕರ್ಕೊಂಡು ಬಿಟ್ಟರೆ ಆವಾಗ ಆ ಸ್ವಾಮಿಗಳ ಉಪನ್ಯಾಸಕ್ಕೇ ಒಂದು 3 ಗಂಟೆ ಹೋಗಿಬಿಡುತ್ತೆ. ಆಮೇಲೆ ಶ್ರೀಪಾದಂಗಳು ಆ ಸಂದರ್ಭದಲ್ಲಿ ಆ ಒಂದು ನಿಮಿತ್ತ ಇಟ್ಟುಕೊಂಡು ಪ್ರತಿ ದಿವಸ ಒಬ್ಬೊಬ್ಬರು ಎತ್ತುಗಳನ್ನು ಕರೆಸಿ ನನ್ನ ಪ್ರಕಾರ ಎಲ್ಲ ಮಾಧ್ವ ಎತ್ತುಗಳನ್ನು ಕರೆಸುತ್ತಂಥ ದೊಡ್ಡ ಕೀರ್ತಿ ನಮ್ಮ ಶ್ರೀಪಾದರಾಜರ ಗುರುಗಳಿಗೆ ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬಹುದು. ಅಂತಹ ವಿಶಿಷ್ಟವಾದ ರೀತಿಯಲ್ಲಿ ಆ ಯತಿಗಳನ್ನು ಕರೆಸಿ ಅವರಿಂದ ಪ್ರವಚನ, ದೇವರ ಪೂಜೆ ಮಾಡಿಸುವುದು, ಅನೇಕ ವಿದ್ವಾಂಸರಿಂದ ಪ್ರವಚನ ಮಾಡಿಸಿದ್ದಾರೆ. ಈ ತರಹವಾದ ವಿಶಿಷ್ಟವಾದ ರೀತಿಯಲ್ಲಿ ಶ್ರೀಪಾದರಾಜರ ವೈಭವವನ್ನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸುಜಯನಿಧಿ ಶ್ರೀಪಾದಂಗಳವರು ನಡೆಸಿದ್ದು ಬಹಳ ಸಂತೋಷದ ಸಂಗತಿ. ಅವರಿಗೆ ನಮ್ಮ ಪೂರ್ವಾಶ್ರಮದಿಂದಲೂ ಬಹಳ ನಮಗೆ ಅತ್ಯಂತ ಆತ್ಮೀಯರು. ನಮಗೆ ನಮ್ಮ ವೇದವ್ಯಾಸರು ಹೇಳಿದಂತೆ ನಾವು ತಿರುಪತಿಗೆ ಹೋಗಬೇಕಾದ್ರೆ ಅಥವಾ ಬರಬೇಕಾದರೆ ನಮಗೆ ಆಶ್ರಯದಾತರು ಶ್ರೀಪಾದರಾಜರು. ನಮಗೆ ಹೋಗಬೇಕಾದ್ರೆ ಅಥವಾ ಬರಬೇಕಾದರೆ ನಮಗೆ ಏನಾದರೂ ಇಲ್ಲಿ ಆಗ ತರ್ಪಣ, ಜಪ, ಅನುಷ್ಠಾನ, ಉಪಹಾರ ಏನೋ ಆಗಬೇಕಾದ್ರೆ ನಾವು ಮೊದಲಿಗೆ ಬರೋದು ನಮಗೆ ನಮ್ಮ ತಲೆಗೆ ಬರೋದು ಮುಳುಬಾಗಿ ಹೋಗಿಬಿಡೋಣ ಅಂತ ಹೇಳಿ. ಅಂದರೆ ಅಷ್ಟು ಶ್ರೀಪಾದರಾಜರು ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ಎಲ್ಲ ಬಂದವರಿಗೂ ಸಹಿತ ತಾವು ಮಾತ್ರ ಸ್ವೀಕಾರ ಮಾಡಿದ್ದಲ್ಲ, ಬರುವವರಿಗೂ ಸಹಿತ ಯಥೇಚ್ಛವಾದಂತಹ ಬೇಕಾದಂಥ ಕೊಡ್ತಾನೆ ಎಂಬತಕ್ಕಂತಹ ಒಂದು ಅನುಗ್ರಹ ಮಾಡಿರ್ತಕ್ಕಂಥ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ಅಂತಹ ಶ್ರೀಪಾದಂಗಳವರು ನಾವು ಬಂದಾಗ ತುಂಬ ವ್ಯವಸ್ಥೆ ಮಾಡ್ತಾಯಿದ್ರು. ಅವರು ಪೂರ್ವಾಶ್ರಮದಲ್ಲೂ ಅಷ್ಟೇ ವಿಶೇಷವಾದ ರೀತಿಯಲ್ಲಿ ಅವರು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ನಾವು ಒಂದು ಫೋನ್ ಮಾಡ್ತಾಯಿದ್ದೇವೆ ಅಷ್ಟೇ. ಅದೇನೋ 1 ತಿಂಗಳ ಮೊದಲು ಫೋನ್ ಮಾಡೋದಲ್ಲ, ಹಿಂದಿನ ದಿವಸ ಫೋನ್ ಮಾಡೋದು ನಾವು ಅವರಿಗೆ, ನಾವು ಬರ್ತಾ ಇದ್ದೇವೆ ಅಂತೇಳಿ. ಪಾಪ ಕೂಡಲೇ ವ್ಯವಸ್ಥೆಯನ್ನು ಮಾಡಿ ಅಷ್ಟು ಒಂದು ಆತ್ಮೀಯತೆ ತೋರಿದ್ದಾರೆ. ಅಂತಹ ಅವರ ಆ ಸೇವೆಗೆ ದೇವರೇ ಒಲಿದು ಅವರನ್ನು ತಮ್ಮ ಸೇವೆಗೆ ದೇವರು ಕರೆಸಿಕೊಂಡಿದ್ದಾರೆ ಅಂತ ಖಂಡಿತವಾಗಿ ನಾವು ಹೇಳಬಹುದು. ಅಂತಹ ಸುಜಯನಿಧಿ ಶ್ರೀಪಾದಂಗಳವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಅನೇಕ ವಿದ್ವಾಂಸರನ್ನು ಸಹಿತ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಎಲ್ಲ ಅನೇಕ ಭಕ್ತರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಸಹಿತ ಶ್ರೀಪಾದರಾಜರ ವಿಶೇಷವಾದ ಅನುಗ್ರಹವಾಗಲಿ. ಅವರ ಅಂತರ್ಯಾಮಿಯಾದ ಮಧ್ವಪತಿ ನರಸಿಂಹದೇವರ ರಂಗವಿಠಲನ ಮತ್ತು ಆರಾಧ್ಯ ಮೂರ್ತಿ ಗೋಪಿನಾಥ ದೇವರ ವಿಶೇಷವಾದ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಸಮಯ ಆಗಿಬಿಟ್ಟಿದೆ ಕಾಣಿಸ್ತು. ಒಲಮೆಯಿಂದ ನಾನು ಬಾಯಿಪಟ ಮಾಡೇ ಇಲ್ಲ. ಹಾಗೆ ಉಂಟು.
ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಜಗಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಹರಿಪದೋದಕ ಸಮ ಕಾವೇರಿ ವಿರಜನದಿಲಿ ಸ್ನಾನವ ಮಾಡಿ ಪರಮ ವೈಕುಂಠರಂಗ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೆರನೇರಿ ಬೀದಿಲಿ ಬರುವ ರಂಗವಿಠಲರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಪ್ರಾರ್ಥನೆಯನ್ನು ಮನ್ನಿಸಿ ಪದವನ್ನು ಹಾಡಿದಂತಹ ಶ್ರೀಪಾದಂಗಳವರಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮತ್ತೆ ಸಲ್ಲಿಸ್ತಾ, ಶ್ರೀಪಾದಂಗಳವರು ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಅವತಾರ ಭೂಮಿಯಾದಂತಹ ಪವಿತ್ರಂ ಪಾಜಕ ಕ್ಷೇತ್ರಂ ಕೋನಸೇವೇತ ಕೋವಿದ ಅಂತ ಹೇಳಿ ವಾದಿರಾಜರ ಮಾತು. ಅಂತಹ ಪವಿತ್ರವಾದ ಪಾಜಕ ಕ್ಷೇತ್ರವನ್ನು ರಿನೋವೇಟ್ ಮಾಡಿದ್ರಂತೆ. ನಾವೆಲ್ಲ ಹಳೆಯ ಕಾಲದ ಮನೆಯನ್ನು ನೋಡ್ತಿದ್ವಿ. ಶ್ರೀಮದಾಚಾರ್ಯರು ಅವತಾರ ಮಾಡಿದಂತಹ ಮನೆಯಲ್ಲಿ ಹೋಗಿ ನಾವು ಇರಬೇಕು, ಆ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದಾಗ ವ್ಯವಸ್ಥೆಗಳು ಬೇಕು. ನಮಗೆಲ್ಲ ಹೇಗೆ ಅಂತಂದರೆ ಮನೆಯಲ್ಲಿರೋ ವ್ಯವಸ್ಥೆ ನಾವೆಲ್ಲಾದರೂ ಹೋಗಿದ್ರೆ ಅಲ್ಲಿಗೆ ಬೇಕಾಗತ್ತೆ. ಹಾಗಾಗಿ ಅಂತಹ ವ್ಯವಸ್ಥೆಯನ್ನು ಶ್ರೀಪಾದಂಗಳವರು ಸುವ್ಯವಸ್ಥಿತವಾಗಿ ಪಾಜಕ ಕ್ಷೇತ್ರದಲ್ಲಿ ಮಾಡಿ, ಎಷ್ಟೇ ಜನರು ಬಂದರೂ ಕೂಡ ಅಲ್ಲಿ ವಿಶೇಷವಾದಂತಹ ಪೂಜಾದಿಗಳನ್ನು ಮಾಡಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ದೊಡ್ಡ ಅವಕಾಶವನ್ನು ಶ್ರೀಪಾದಂಗಳವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಆಚಾರ್ಯರು ಓಡಾಡಿದಂತಹ ಜಾಗಗಳು, ಆಚಾರ್ಯರು ತೋರಿಸಿದಂತಹ ಲೀಲೆಗಳಿಗೆ ಯಾವುದಕ್ಕೂ ಧಕ್ಕೆ ಬರದಂತೆ ರಿನೋವೇಟ್ ಮಾಡಿರೋದು. ಆ ರೀತಿಯಾದಂತಹ ಅನುಗ್ರಹವನ್ನು ಶ್ರೀಪಾದಂಗಳವರು ನಮ್ಮ ಮೇಲೆ ಮಾಡಿದ್ದಾರೆ. ಕಾಣಿಯೂರು ಮಠದ ಪರಂಪರೆಯಲ್ಲಿ ಇಬ್ಬರು ನಿಧಿಗಳು, ಒಂದು ವಿದ್ಯಾನಿಧಿ ತೀರ್ಥರು, ವಿದ್ಯಾಸಮುದ್ರ ತೀರ್ಥರ ಗುರುಗಳು, ವಿದ್ಯಾಸಮುದ್ರ ತೀರ್ಥರ ಶಿಷ್ಯರು ವಿದ್ಯಾವಾರಿನಿಧಿ ತೀರ್ಥರು ಅಂತ ಹೇಳಿ ಶ್ರೀಪಾದಂಗಳವರ ಗುರುಗಳು. ವಿದ್ಯಾವಾರಿನಿಧಿ ತೀರ್ಥ ಶ್ರೀಪಾದಂಗಳವರ ವೈಶಿಷ್ಟ್ಯ ಏನು ಅಂತಂದರೆ, ಅವರ ಚತುರ್ಥ ಪರ್ಯಾಯದಲ್ಲಿ 11 ತಿಂಗಳು ಆಗಿತ್ತು. ವೈಕುಂಠ ಏಕಾದಶಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಆ ಕೃಷ್ಣ ಪರಮಾತ್ಮನನ್ನು ಸೇರಿದಂತಹ ಮಹಾನುಭಾವರು ಶ್ರೀ ವಿದ್ಯಾವಾರಿನಿಧಿ ತೀರ್ಥ ಶ್ರೀಪಾದಂಗಳವರು. ಅಂತಹ ತಪಸ್ವಿಗಳು, ಅಂತಹ ವರಕುಮಾರಕರು ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ನಮ್ಮ ಎದುರಿಗೆ ಇದ್ದಾರೆ. ಅವರ ವಿಶೇಷವಾದಂತಹ ಅಮೃತೋಪದೇಶವನ್ನು ನಾವೆಲ್ಲರೂ ಶ್ರವಣ ಮಾಡಿ ಧನ್ಯರಾಗಿದ್ದೇವೆ ಅಂತ ಭಾವಿಸ್ತಾ, ಮುಂದೆ ಶ್ರೀಪಾದರಾಜ ಮಠಾಧೀಶರಾದ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ನಮಃ. ಶ್ರೀಪಾದರಾಜರ ವೈಭವೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಜ್ಞಾನ ಕಾರ್ಯದಲ್ಲಿ ಇಂದು ಶ್ರೀ ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ನರಸಿಂಹದೇವರ ಪೂಜೆ ಮತ್ತು ತಮ್ಮ ವಾಗ್ಝರಿಯಿಂದ ಪ್ರತಿಯೊಬ್ಬರಿಗೂ ಭಗವಂತನ ಮತ್ತು ಶ್ರೀಪಾದರಾಜರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಜ್ಞಾನ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಭಗವಂತನ
ಸರ್ವೋತ್ತಮತ್ವಕ್ಕೆ ಬೇಕಾದಂತಹ ಏನು ಒಂದು ಜ್ಞಾನ ಅದನ್ನು ಮಧ್ವಾಚಾರ್ಯರು ಏನು ಪ್ರತಿಪಾದನೆ ಮಾಡಿದ್ದಾರೆ ಸರ್ವಮೂಲ ಗ್ರಂಥಗಳ ಮುಖಾಂತರ ಅದನ್ನು ಕನ್ನಡದಲ್ಲಿ ತರ್ಜಮೆಯನ್ನು ಮಾಡಿ ಶ್ರೀಪಾದರಾಜರು ದೇವರ ನಾಮಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಇದು ಮುಟ್ಟುವಂತೆ ಮಾಡಿದಂಥ ಮಹಾನುಭಾವರು. ಅವರ ಕೃತಿಗಳ ಮುಖಾಂತರ ಪ್ರತಿಯೊಬ್ಬರು ಸುಲಭವಾಗಿ ಭಗವಂತನ ದರ್ಶನ ಮಾಡಲಿಕ್ಕೆ ಅನುಕೂಲವಾಗುವಂತಹ ಮತ್ತು ಅವನನ್ನು ಪಡೆಯುವಂತಹ ಸಾಧನೆ ಈ ದೇವರ ನಾಮಗಳು. ಅದನ್ನು ದಾಸ ಸಾಹಿತ್ಯದ ಮುಖಾಂತರ ವಿಶೇಷವಾಗಿ ಪ್ರಚಾರ ಮಾಡಿದಂಥ ಮಹಾನುಭಾವರು. ಅದ್ಯಾಪಿ ನಾವು ಎಷ್ಟೋ ಕೃತಿಗಳನ್ನು ತಿಳಿಯಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಒಂದು ತಿಂಗಳಲ್ಲಿ ಕೇವಲ ಸ್ವಲ್ಪ ಭಾಗವನ್ನು ಅವರ ಮಹಿಮೆಯನ್ನು ಮತ್ತು ಅವರು ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ತಮ್ಮ ವಾಯುದೇವರಲ್ಲಿ ಇರುವಂತಹ ಭಕ್ತಿಯನ್ನು ದಾಸ ಸಾಹಿತ್ಯದ ಮುಖಾಂತರ ಏನು ತೋರಿಸ್ಬಿಟ್ಟಿದ್ದಾರೆ ಅದು ಕೆಲವು ಭಾಗಗಳನ್ನಷ್ಟೇ ನಾವು ಈ ಒಂದು ತಿಂಗಳಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಆಗಿದೆ. ಇಡೀ ಜೀವನವನ್ನು ನಾವು ಇದಕ್ಕಾಗಿ ಮೀಸಲಿಟ್ಟರು ಕೂಡ ತಿಳಿಯೋದು ಬಹಳ ಕಷ್ಟ ಇದೆ.